ತುಂಬ ಸಿಂಪಲಾಗಿ ಚಿಕನ್ ಬ್ರೋಸ್ಟ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ. ಬಿಸಿ ಬಿಸಿ ಇರುವಾಗನೇ ತಿನ್ನಿ. ಸ್ವಲ್ಪ ಹೆಲ್ತ್ ಹುಷಾರಿಲ್ಲ, ಸೌಂಡ್ ಚೇಂಜ್ ಆಗ್ಬೋದು. ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ. ಸೊ ಪ್ಲೀಸ್ ನನಗೆ ಫುಲ್ಲು ಸಪೋರ್ಟ್ ಮಾಡ್ತಾಯಿರಿ. ನಾನು ಲೆಗ್ ಪೀಸ್ ತಗೊಂಡಿದ್ದೀನಿ, ಅದನ್ನು ಈ ಥರ ಕಟ್ ಮಾಡಿದ್ದೀನಿ. ಲೆಗ್ ಪೀಸಿಗೆ ಸ್ವಲ್ಪ ಈ ಥರ ಪೀಸ್ ಆಗಿ ಕಟ್ ಮಾಡಿದ್ದೀನಿ. ಒಂದು 5 ಲೆಗ್ ಪೀಸ್ ತಗೊಂಡಿದ್ದೀನಿ. ಸೊ 1 kg ಅಷ್ಟು. ಸೊ ಯಾವ ಪೀಸ್ ಬೇಕಾದರೂ ತೆಗ್ಬೋದು. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ಫಸ್ಟಿಗೆ. ಸೊ ಆಮೇಲೆ ಸ್ವಲ್ಪ ಅರಸಿನ ಹುಡಿ ಹಾಕ್ತಾಯಿದ್ದೇನೆ. ತುಂಬ ಟೇಸ್ಟಿ ಆಗುತ್ತೆ, ಟ್ರೈ ಮಾಡಿ. ನೀವು ಹೋಟೆಲಿಂದ ತರ್ತೀರಲ್ವ, ಅದಕ್ಕಿಂತ ತುಂಬಾ ಟೇಸ್ಟಿ ಆಗುತ್ತೆ. ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೇನೆ, ತುಂಬ ಟೇಸ್ಟಿನೂ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೇನೆ. ಒಂದು ಚಮಚದಷ್ಟು ಹಾಕಿ, ಅರ್ಧ ಚಮಚದಷ್ಟು ಅರಸಿನ ಹುಡಿ, 1 ಚಮಚದಷ್ಟು ಜಿಂಜರ್ ಪೇಸ್ಟ್, ಆಮೇಲೆ ನಿಂಬೆ ರಸ ಹಾಕ್ತಿದ್ದೀನಿ. ನಿಂಬೆ ರಸದ್ದು ಬೀಜ ಹಾಕಬೇಡಿ, ಬೀಜ ಬಿದ್ದಿದೆ, ಆಮೇಲೆ ನಾನು ತೆಗಿತೀನಿ ಬೀಜವನ್ನೆಲ್ಲ, ಇಲ್ಲದ್ರೆ ಕಹಿ ಆಗುತ್ತೆ. ಇದು ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 1 ಗಂಟೆ ಆದರೂ ಇಡಬೇಕು. ಅದೇ ಥರ ಕರೆಕ್ಟ್ 1 ಗಂಟೆ ಇಟ್ಟು ಬಿಡಿ. ಸ್ವಲ್ಪ ಗರಂ ಮಸಾಲ ಹುಡಿ ಮತ್ತು 1 ಚಮಚದಷ್ಟು ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಬಿಡಿ. ಡೀ ಫ್ರಿಜ್ಜೆಲ್ಲ ಕೆಳಗಡೆ ಇಟ್ಟು ಬಿಡಿ, ಎಲ್ಲ ಎಳಿಬೇಕು. ಆಮೇಲೆ ನೋಡಿ, 1 ಕಪ್ಪಷ್ಟು ನಾನು ಮೈದಾ ಹಿಟ್ಟು ತಗೊಂಡಿದ್ದೇನೆ. ನಿಮ್ಮದು ಪೀಸ್ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ. 1 ಕಪ್ಪಷ್ಟು ನಾನು ಮೈದಾ ಹಿಟ್ಟು, ಅರ್ಧ ಕಪ್ಪಷ್ಟು ನಾನು ಕಾರ್ನ್ಫ್ಲವರ್ ತಗೊಂಡಿದ್ದೇನೆ. ಅದಕ್ಕೆ ನಾನು 1 ಚಮಚದಷ್ಟು ಮೆಣಸಿನ ಹುಡಿ, ನಿಮಗೆ ಖಾರ ಬೇಕಾದರೆ ಹಾಕಿ, ಇಲ್ಲದ್ರೆ ಸ್ಕಿಪ್ ಮಾಡಿ. ಸ್ವಲ್ಪ ಖಾರ ಇದ್ರೂ ಸ್ವಲ್ಪ ಒಳ್ಳೆಯಾಗುತ್ತೆ ಅಂತ ಹೇಳಿ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇದು ಒಂದು ಸೈಡಲ್ಲಿ ನಾನು ಇಟ್ಟು ಬಿಡ್ತೇನೆ ಮಿಕ್ಸ್ ಮಾಡಿ. ಆಮೇಲೆ ನಾನು ಇದಕ್ಕೆ ಬೇರೆ ಪಾತ್ರೆಗೆ 2-3 ಮೊಟ್ಟೆ ಹಾಕ್ತಾ ಇದ್ದೇನೆ. ತುಂಬ ಸುಲಭವಾಗಿ ಮಾಡ್ಬೋದು, ಅಂದರೆ ಬಿಸಿ ಬಿಸಿ ಇರುವಾಗ ತಿನ್ನಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. 3 ಮೊಟ್ಟೆ ಹಾಕಿ, ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ಹುಷಾರಿಲ್ಲ, ಜ್ವರ ಬಂದಿದೆ, ಶೀತನೂ ಆಗಿದೆ. ಸೊ ಅದಕ್ಕೆ ನಾನು ಸ್ವಲ್ಪ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ತಾಯಿದ್ದೇನೆ. ನಾನು ನಿಮಗೆ ಹೇಳಿದೆಲ್ಲ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಮೆಣಸಿನ ಹುಡಿ ಖಾರ ಹಾಕಬೇಡಿ, ಸ್ವಲ್ಪ ಲೈಟ್ ಖಾರ ಇದ್ದದ್ದು ಹಾಕಿ. ಅದು ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ದಿವಸ ಆಯಿತು, 3 ದಿವಸ ಆಯಿತು ಏನು ವಿಡಿಯೋ ಹಾಕಲಿಲ್ಲ, ಹುಷಾರಿಲ್ಲ ಅಂತ ಹೇಳಿ. ಸೊ ನೋಡಿ, ಇದಕ್ಕೆ ನಾನು 1 ಕಪ್ಪಷ್ಟು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೇನೆ. ಸೊ 1 ಕಪ್ಪಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರ್ ಮತ್ತು ಉಪ್ಪು ಮತ್ತು ಮೆಣಸಿನ ಹುಡಿ ಹಾಕಿ ಒಳ್ಳೆಯಿಂದ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ಅದು ಒಂದು ಬದಿಯಲ್ಲಿ ಇಡ್ತೀನಿ. ಈಗ ನೋಡಿ, ನಾನು ಚಿಕನ್ ತೆಗ್ತಾ ಇದ್ದೇನೆ 1 ಗಂಟೆ ನಂತರ. ನೋಡಿ, ಚಿಕನ್, ಮೊಟ್ಟೆ ಮತ್ತು ಮೈದಾ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿದ್ದು. ಇದು ಯಾವ ಥರ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ. 3 ಬೇರೆ ಬೇರೆ ಮಾಡಿ ಇಡಬೇಕು ಈ ಥರ. ಮತ್ತು ನಾವು ಎಣ್ಣೆನೂ ಇಡಬೇಕು ಒಂದು ಬದಿಯಲ್ಲಿ, ಎಣ್ಣೆ ಬಿಸಿ ಆಗ್ತಾ ಇರಲಿ. ಸೊ ಈ ಟೈಮಲ್ಲಿ ನಾನು ಒಂದು ಪೀಸ್ ತೆಗೆದು ನಿಮಗೆ ತೋರಿಸ್ತೇನೆ ಯಾವ ಥರ ಮಾಡೋದು ಅಂತ. ಫಸ್ಟ್ ಒಂದು ಪೀಸ್ ತೆಗೀರಿ. ಡೈರೆಕ್ಟಾಗಿ ನಾವು ಮೈದಾ ಹಿಟ್ಟಿಗೆ ಹಾಕಬೇಕು, ಮೈದಾ ಮತ್ತು ಕಾರ್ನ್ಫ್ಲವರಿಗೆ. ನೋಡಿ, ಈ ಥರ ಒಳ್ಳೆಯಿಂದ ಮಿಕ್ಸ್ ಆಗಬೇಕು. ಆಮೇಲೆ ತೆಗೆದು ಮೊಟ್ಟೆಗೆ ಹಾಕಬೇಕು. ನಾವು ಚಿಕನ್ನಲ್ಲಿ ನೀರು ಬಿಡ್ತದೆ ನೋಡಿ, ಜಿಂಜರ್ ಪೇಸ್ಟ್ ಎಲ್ಲ, ಅದು ನೀವು ಮೊಟ್ಟೆಗೆ ಹಾಕಿ. ನೀರು ಇದ್ದರೆ ನೀರು ವೇಸ್ಟ್ ಮಾಡಬೇಡಿ, ಮೊಟ್ಟೆಗೆ ನೀರಲ್ಲಿ ಹಾಕಿ. ಸೊ ಆಮೇಲೆ ಪುನಃ ಈಗ ಒತ್ತಿ ಈ ಥರ ಹಾಕಬೇಕು. ನೋಡಿ, ನಾನೀಗ ಯಾವ ಥರ ಮಾಡ್ತಾಯಿದ್ದೇನೆ ಸೇಮ್ ಅದೇ ಥರ ಮಾಡಿ. ನನ್ನ ಕೈಯಲ್ಲಿ ಅದು ಮೆಹಂದಿ ಹಾಕಿದೆ, ಅದು ಸ್ವಲ್ಪ ಇದೆ, ಸ್ವಲ್ಪ ಹೋಗಿದೆ. ನೋಡಿ, ಈ ಥರ ಒಳ್ಳೆಯಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಈ ಥರ ಮಾಡಿ, ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರ ಮಾಡಿ. ಆಮೇಲೆ ನೋಡಿ, ಎಣ್ಣೆ ಬಿಸಿ ಆಗ್ತಾ ಉಂಟು, ಒಳ್ಳೆ ಬಿಸಿ ಆಗಬೇಕು ಎಣ್ಣೆ.
ಆಮೇಲೆ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಈ ಥರ ಎಲ್ಲವನ್ನು ನಾನು ಅದೇ ಥರ ಮಾಡ್ತಾ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನಾವು ಫಸ್ಟಿಗೆ ಜಿಂಜರ್ ಮತ್ತು ಪೇಸ್ಟ್ ಎಲ್ಲ ಹಾಕಿ ಬಿಸಿ ಮಾಡಿದೆ ನೋಡಿ, ಇದು ಮಸಾಲ ಮಾಡಿದೆ ನೋಡಿ ಲೆಗ್ ಪೀಸಿಗೆ. ಅದು ನೀರು ಸ್ವಲ್ಪ ಬಿಟ್ಟಿರ್ತದೆ, ಆ ನೀರನ್ನು ನಾವು ಮೊಟ್ಟೆಗೆ ಹಾಕಿದರೆ ಆಯಿತು. ಯಾಕಂದರೆ ಅಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ, ವೇಸ್ಟ್ ಮಾಡಬೇಡಿ ಅಂತ ಹೇಳಿ ಅಷ್ಟೇ. ಇಲ್ಲಾಂದರೆ ಹಾಕ್ಬೋದಿಲ್ಲ, ಅದು ಸ್ಕಿಪ್ ಮಾಡ್ಬೋದು. ನಾನು ಮೊಟ್ಟೆಗೆ ಹಾಕಿದೆ. ಅದು ಸ್ವಲ್ಪ ರೋಸ್ಟ್ ಆಗಬೇಕು, ಒಳಗಡೆ ತೆಗೀರಿ. ಈಗ 2 ಸೈಡ್ ಬದಿಯಲ್ಲಿ ತುಂಬ ರೋಸ್ಟಾಗಿ ತೆಗೆದ್ರೆ ಆಯಿತು. ಇದಕ್ಕೆ ನಾನು ಚಟ್ನಿ ಮಾಡಿದ್ದೆ, ಅದು ನೆಕ್ಸ್ಟ್ ರೆಸಿಪಿಗೆ ಹಾಕ್ತೇನೆ ನಾನು ನಿಮಗೆ. ಇಲ್ಲಾಂದರೆ ನೀವು ಮೈನಸಲ್ಲಿ ಸಾಸಲ್ಲಿ ತಿನ್ಬೋದು. ಮೈನಸಲ್ಲಿ ತುಂಬ ಒಳ್ಳೆ ಆಗುತ್ತೆ. ನನ್ನ ಹತ್ರ ಮೈನಸ್ ಇರಲಿಲ್ಲ, ಸೊ ಮಾಡಿ ಇಲ್ಲ ನಾನು. ಒಳಗೆ ಸ್ಮೂತಾಗಿ, ಹೊರಗಡೆ ಕಡಕ್ಕಾಗಿರುತ್ತೆ, ರೋಸ್ಟೆಡ್ ಆಗಿ ಚಿಕನ್ ಬೋರ್ಸ್ಟೆಡ್ ರೆಡಿ ಆಯಿತು ನಮ್ಮದು. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ಸಿಂಪಲ್ಲಾಗಿ ತೋರಿಸಿದ್ದೇನೆ.